ಮೊಹಮ್ಮದ್ ಡ್ಯಾನಿಶ್ ಖಾನ್ ಅರೆಸ್ಟ್ ಮಾಡಿದ್ದಾರೆ. ಈಗ ಅವನನ್ನ ಪ್ರೀತಿಸಿ ಮದುವೆ ಪ್ರಸ್ತಾಪವನ್ನ ಮುಂದಿಟ್ಟಿರ್ತಾನೆ. ಡ್ಯಾನಿಶ್ ಇಸ್ಲಾಂಗೆ ಮತಾಂತರವಾಗಬೇಕು ಅಂತ ಕಂಡೀಷನ್ ಕೂಡ ಹಾಕ್ತಾನಂತೆ. ಷರತ್ತನ್ನ ಒಪ್ಪದಿದ್ದಕ್ಕೆ ಬೆದರಿಕೆ ಮತ್ತು ಹಲ್ಲೆ, ಲೈಂಗಿಕ ಕಿರುಕುಳ ಆರೋಪವನ್ನ ಮಾಡಿದ್ದಾರೆ. ಉಡುಪಿ ಮಹಿಳಾ ಠಾಣೆಯಲ್ಲಿ ಈಗ ಆಗಸ್ಟ್ 31ರಂದು ದೂರನ್ನ ದಾಖಲಿಸಿದ್ದಾರೆ. ಇವನೇ ಡ್ಯಾನಿಶ್ ಖಾನ್, ಮತಾಂತರ ಮಾಡಕ್ಕೆ ಮುಂದಾದಂತಹ ಆರೋಪಿ. ಇಸ್ಲಾಂಗೆ ಮತಾಂತರವಾಗಬೇಕು ಅಂತ ಕಂಡೀಷನ್ ಬೇರೆ ಹಾಕ್ತಾನಂತೆ. ಈ ಹೊಸದೇನಲ್ಲ ಇದು. ಆ ಕಂಡೀಷನ್ಸ್ಗಳು ಸಹಜವಾಗಿ ನಡೀತಾ ಇರೋದು. ಅನೇಕ ರೀತಿಯಾದಂಥ ಬ್ಲ್ಯಾಕ್ ಮೇಲ್ಗಳು, ಟಾರ್ಚರ್ಗಳು, ಪ್ರೀತಿ ಅಂತ ಹೆಸರನ್ನು ಶುರು ಮಾಡಿಕೊಂಡು ಅದಾದ ನಂತರ ವಿಡಿಯೋಗಳನ್ನು ಮಾಡಿಕೊಂಡು ಆ ಫೋಟೋಗಳನ್ನು ಇಟ್ಕೊಂಡು ಅದ್ರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ನಿನ್ನ ಮತಾಂತರ ಆಗಬೇಕು ಅನ್ನೋದು ಆಚೆ ಬರಲ್ಲ ಅಷ್ಟೇ. ಇದೊಂದು ಆಚೆ ಬಂದಿದೆ. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಕ್, ಇದು ಒಂದು ಪ್ರಕರಣ ಆಚೆ ಬರ್ತಾ ಇದೆ, ಬಟ್ ಆಂತರಿಕವಾಗಿ ಒಳಭಾಗದಲ್ಲಿ ನಡೀತಾ ಇರುವಂಥದ್ದು ಇದೇ ರೀತಿಯಾಗಿನೇ ಫೋಟೋ ಇಟ್ಕೊಂಡು ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಮತಾಂತರ ಆಗಬೇಕು ನೀವು ಅಂತ ಹೇಳಿ ಇದೇ ರೀತಿಯಾಗಿ ನಡೀತಾ ಇರುವಂಥದ್ದು. ಪ್ರೀತಿಯ ಹೆಸರಲ್ಲಿ ನಡೀತಾ ಇರುವಂಥ ಡೋಂಗಿತನ ಮತಾಂತರ ಮಾಡೋಕ್ಕೆ ಏನನ್ಸುತ್ತೆ ಈ ಪ್ರಕರಣದ ಬಗ್ಗೆ? ಏನಾಗಿದೆ ಈ ಪ್ರಕರಣ? ಹೌದು ಅರುಣ್, ಈ ತರ ಆರಂಭದಲ್ಲಿ ಎಲ್ಲವೂ ಕೂಡ ಗೆಳೆತನ, ಪ್ರೀತಿ, ಪ್ರೇಮ ಚೆನ್ನಾಗಿರ್ತದೆ, ಚಾಟಿಂಗ್ ಇರ್ತದೆ, ಜೊತೆಗೆ ಓಡಾಟಿರ್ತಾರೆ. ಈ ಕೇಸ್ನಲ್ಲೂ ಕೂಡ ಈತ ಡೆಲ್ಲಿ ಮೂಲದ ಡ್ಯಾನಿಶ್ ಮೊಹಮ್ಮದ್ ಖಾನ್ ಅನ್ನೋನು 1 ವರ್ಷದ ಹಿಂದೆ ಈ ರಾಜಸ್ಥಾನ ಮೂಲದ ಯುವತಿಗೆ ಪರಿಚಯ ಆಗಿರ್ತಾನೆ. ಚಾಟಿಂಗ್ಗಳು ನಡೆದಿರ್ತದೆ, ಒಟ್ಟು ಕ್ಯಾಂಪಸ್ನಲ್ಲಿ ಓಡಾಟವನ್ನು ಕೂಡ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಆತ ಪ್ರೇಮ ನಿವೇದನೆಯನ್ನು ಮಾಡ್ತಾನೆ ಮತ್ತು ಇಬ್ರು ಕೂಡ ಪ್ರೀತಿಸ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಪೊಲೀಸರು ಕೊಡ್ತಾರೆ. ಆ ನಂತರ ಆತ ಮದುವೆ ಆಗಬೇಕಾದ್ರೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಬೇಕು ಅನ್ನುವಂಥ ಒಂದು ಕಂಡೀಷನ್ ಅನ್ನು ಹಾಕ್ತಾನೆ. ಈ ವಿಚಾರದಲ್ಲಿ ಇಬ್ಬರಿಗೆ ಜಗಳಗಳು ಕೂಡ ನಡೆದಿದೆ. ಅವಳು ಕಂಪ್ಲೇಂಟ್ ಅಲ್ಲಿ ಕೊಟ್ಟಂತಹ ದೂರಿನ ಅನ್ವಯ ಸಂತ್ರಸ್ತೆ ರಾಮ ಮಂದಿರದ ವಿಚಾರವಾಗಿ ಆಗಿರ್ಬೋದು, ಅಯೋಧ್ಯೆಯ ವಿಚಾರದಲ್ಲಿ ಸಾಕಷ್ಟು ಇಬ್ಬರ ನಡುವೆ ಗಲಾಟೆಗಳು ಆಗ್ತಾ ಇತ್ತು ಅನ್ನುವಂತಹ ಮಾಹಿತಿಗಳನ್ನು ಕೂಡ ಅವಳು ದಾಖಲೆ ಮಾಡಿದ್ದಾಳೆ. ಇಲ್ಲಿಂದ ಆರಂಭವಾದಂತಹ ಜಗಳ, ನೀನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆದರೆ ಮಾತ್ರ ನಿನ್ನನ್ನು ಮದುವೆ ಆಗ್ತೇನೆ ಅನ್ನುವಂಥ ಕೆಲವು ಕಂಡೀಷನ್ಗಳನ್ನು ಹಾಕಿದ್ದಾನೆ. ಇದೇ ವಿಚಾರಕ್ಕೆ ಅವರಿಬ್ಬರ ನಡುವೆ ಹಲ್ಲೆಗಳು ಕೂಡ ಆಗಿದೆ, ಲೈಂಗಿಕ ದೌರ್ಜನ್ಯವನ್ನು ಕೂಡ ಮಾಡಿದ್ದಾನೆ ಅನ್ನುವಂಥ ಒಂದು ಆರೋಪವನ್ನು ಉಡುಪಿ ನಗರ ಠಾಣೆಯಲ್ಲಿ ಸಂತ್ರಸ್ತ ಯುವತಿ ದಾಖಲು ಮಾಡಿರ್ತಾಳೆ. ಆಕೆ ರಾಜಸ್ಥಾನ ಮೂಲದವರು ಆಗಿರೋದ್ರಿಂದ ಅಲ್ಲಿಯ ಸಂಸದರನ್ನ ಅವಳು ಮೊದಲು ಸಂಪರ್ಕ ಮಾಡ್ತಾರೆ. ಅಲ್ಲಿಂದ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಈ ಮಾಹಿತಿ ಬರ್ತದೆ. ಅವರು ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ, ಯಾಕಂದರೆ ಮಣಿಪಾಲ ವ್ಯಾಪ್ತಿ ಬರುವಂಥದ್ದು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ, ಹಾಗಾಗಿ ಯಶ್ಪಾಲ್ ಸುವರ್ಣ ಅವರನ್ನು ಆಕೆ ಭೇಟಿ ಮಾಡಿ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡಿರುವಂಥದ್ದು ಮತ್ತು ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 14 ದಿವಸ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಈತ ತನ್ನ ಈ ಒಡನಾಟದ ನಡುವೆ, ಜಗಳಗಳ ನಡುವೆ ಇಸ್ಲಾಂ ಧರ್ಮಕ್ಕೆ ಸೇರಬೇಕು ಅನ್ನೋ ಒತ್ತಾಯದ ಜೊತೆಗೆ ಕೆಲವಾರು ಪುಸ್ತಕಗಳನ್ನು ಕೂಡ ಕೊಡ್ತಾ ಇದ್ದ. ಇಸ್ಲಾಂ ಧರ್ಮದ ಬಗ್ಗೆ ನೀನು ಓದಬೇಕು, ಆ ನಂತರ ಧರ್ಮಕ್ಕೆ ಬರಬೇಕು ಅನ್ನುವಂಥ ಒತ್ತಾಯಗಳನ್ನು ಕೂಡ ಮಾಡ್ತಾ ಇದ್ದ. ಈ ಎಲ್ಲದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿದಂಥ ಹಿನ್ನೆಲೆಯಲ್ಲಿ ಆತ ಹಲ್ಲೆ ಮಾಡಿದ್ದಾನೆ ಮತ್ತು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಅನ್ನುವಂಥ ಆರೋಪಗಳನ್ನು ಮಾಡಿ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ದಾಳೆ. ಅರುಣ್. ಓಕೆ ದೀಪಕ್ ಜೈನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.